ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಯೋಜನಾ ಅಧಿಕಾರಿಗಳಾದಂಥ ಸಂಗ್ರಾಮಪ್ಪ ಖಂಡಾಳೆ ಇವರು ಈ ಒಂದು 2023-24ನೇ ಸಾಲಿನಲ್ಲಿ KGBV ಟೈಪ್ 1 ಒಂದು ಆಹಾರ ಸರಬರಾಜು ಮಾಡ್ತಕ್ಕಂಥ ಆ ಸರಬರಾಜಿನಲ್ಲಿ ಟೆಂಡರನ್ನು ಕರೆಯಲಾರದೇ ಹಿಂದಿನ ಟೆಂಡರ್ದಾರರ ಜೊತೆಯಲ್ಲಿ ಶಾಮೀಲಾಗಿ ಅಲ್ಲಿ ಸಿಗ್ತಕ್ಕಂಥ ಮಕ್ಕಳಿಗೆ ಸರಿಯಾಗಿ ಸಮಯಕ್ಕೆ ಆಹಾರವನ್ನು ಸಿಗಲಾರದ ಕಡೆಂದು ಅಲ್ಲಿ ಆ ಒಂದು ವಸತಿ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳಿಗೆ ತೊಂದರೆಯಾಗಿತ್ತು. ಅದರ ನಿಮಿತ್ತವಾಗಿ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರಿಗೆ ದೂರನ್ನು ನಾವು ಸಲ್ಲಿಸಿವಿ. ಆ ದೂರಿನ ಅನ್ವಯ ಇದೇ ಒಂದು ಶಿಕ್ಷಣ ಇಲಾಖೆಯ ಮಾನ್ಯ DDP ಅವರು ಕಚೇರಿಯಿಂದನೇ ಏನಪ್ಪ ಅಂತ ಒಂದು ಪ್ರಾಥಮಿಕ ತನಿಖೆ ಮಾಡಿದರು. ಆ ಪ್ರಾಥಮಿಕ ತನಿಖೆಯಲ್ಲಿ ಸಂಪೂರ್ಣವಾಗಿ ಸಂಗ್ರಾಮಪ್ಪ ಖಂಡಾಳೆ ಇವರು ಮಾಡಿದಂಥ ಆ ವ್ಯವಹಾರದ ಬಗ್ಗೆ ಏನಪ್ಪ ಅಂದ್ರೆ ಸಾಬೀತಾಗಿದೆ. ಅದರ ಸಾಬೀತ ಒಂದು ನಿಮಿತ್ತವನ್ನೇ ಮತ್ತೆ ಇವರು ಪ್ರಾಥಮಿಕ ತನಿಖೆ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೆ ಏನಪ್ಪ ಅಂತಂದ್ರೆ ಒಂದು ಪತ್ರವನ್ನು ಕಳಿಸಿರ್ತಾರೆ. ಅದರ ಪತ್ರದ ಅನ್ವಯವಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರು ಸಂಗ್ರಾಮಪ್ಪ ಖಂಡಾಳೆ ಇವರಿಗೆ ಅಮಾನತನ್ನು ಮಾಡಲು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳಿಗೆ ಪತ್ರವನ್ನು ಕಳಿಸಬೇಕಂಥೇಳಿ ಅವರು ಏನಪ್ಪ ಅಂದ್ರೆ ಆದೇಶಿಸಿದ್ದಾರೆ. ದಿನಾಂಕ 4/7/2025 ಆ ಆದೇಶವನ್ನು ಕಳಿಸಿರುತ್ತಾರೆ. ಇದೇ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ DDPI ಕಚೇರಿಯಲ್ಲಿ 17/7/2025 ಇಲ್ಲೇನಪ್ಪ ಅಂತಂದ್ರೆ ಆಲ್ರೆಡಿ ಆ ಪತ್ರವನ್ನು ಇನ್ವರ್ಡ್ ಆಗಿರುತ್ತದೆ. ಆದರೆ ಇಲ್ಲಿವರೆಗೆ ಇವತ್ತಿನ ದಿನದಂದು ನೋಡಿದರೆ ಸುಮಾರು 14 ದಿವಸಗಳು ಗತಿಸಿದರೂ ಕೂಡ ಇಲ್ಲಿವರೆಗೇನಪ್ಪ ಅಂತಂದ್ರೆ ಆ ಸಂಗ್ರಾಮಪ್ಪ ಖಂಡಾಳೆ ಅವರ ವಿರುದ್ಧ ಸಂಬಂಧಪಟ್ಟ ಆಯುಕ್ತರಿಗೆ ಪತ್ರವನ್ನು ಕಳಿಸಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅಂದರೆ ಇದರ ಮೂಲತಃ ಕಾರಣ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ IAS ಅಧಿಕಾರಿಗಳು ಒಬ್ಬ ಸಂಗ್ರಾಮಪ್ಪ ಖಂಡಾಳೆ ಅವರಿಗೆ ಅಮಾನತುಗೊಳಿಸಲಿಕ್ಕೆ ಒಂದು ಆದೇಶ ಪತ್ರವನ್ನು ಹೊರಡಿಸ್ತಾ ಆದರೆ ಇಲ್ಲಿಗೆ ಸಂಬಂಧಪಟ್ಟಂಥ ಈ DDPI ಕಚೇರಿಯಲ್ಲಿ DDP ಅವರೇನಪ್ಪ ಅಂತಂದ್ರೆ ಆ ಪತ್ರವನ್ನು ಬರೆದು ಕಳಿಸ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಏನು ರಾಜಕೀಯ ಒತ್ತಡದಿಂದ ಅಥವಾ ಏನು ಲಂಚದ ಒತ್ತಡದಿಂದ ಅಥವಾ ಮತ್ತು ಬೇರೆ ಬೇರೆ ಒಂದು ಒತ್ತಡಗಳಿಂದ ಇವರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೇನಪ್ಪ ಭಾಳಷ್ಟು ನಮಗೆ ಸಂಕಷ್ಟ ಏನಪ್ಪ ಅಂದ್ರೆ ನಮಗೆ ಕಾಡ್ತಾ ಇದೆ. ಅದಕ್ಕೆ ಈಗ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮಾನ್ಯ DDPI ಸಾಹೇಬರು ಕೂಡಲೇ ಆ ಪತ್ರ ಏನಪ್ಪ ಅಂದ್ರೆ ಸಂಬಂಧಪಟ್ಟಂಥ ಆಯುಕ್ತರಿಗೆ ಕಳಿಸ್ಬೇಕು. ಒಂದು ವೇಳೆ ಕಳಿಸಲಿಲ್ಲ ನಾನು ಒಂದೆರಡು ದಿವಸದಲ್ಲಿ ಏನಪ್ಪ ಅಂತಂದ್ರೆ ಇದೇ ಕಚೇರಿ ಎದುರುಗಡೆ ಮತ್ತೆ ನಾನೇನಪ್ಪ ಅಂದ್ರೆ ಧರಣ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಮೂಲಕ ಮಾತನ್ನು ಹೇಳುತ್ತಾ ನನ್ನ ಹೆಸರು ಮಾರುತಿ ಬಿ ಕಂಠಿ ಅಂತ.